ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯ ಕೊಲೆ, ಆ ಕೇಸ್ನ ಆಳಕ್ಕೆ ಇಳಿದ ಪೊಲೀಸರಿಗೆ ಸಿಕ್ಕಿದ್ದು ದರ್ಶನ್ ಅನ್ನೋ ಸೆಲೆಬ್ರಿಟಿ. ಆದ್ರೆ ಪೊಲೀಸರು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕ್ಲೇ ಇಲ್ಲ. ನೇರವಾಗಿ ದರ್ಶನ್ನ ಅರೆಸ್ಟ್ ಮಾಡಿ ದಿಟ್ಟತನ ತೋರಿದ್ದಾರೆ. ದರ್ಶನ್ ಚಂದನವನದಲ್ಲಿ ದೊಡ್ಡ ಹೆಸರು ಗಳಿಸಿರುವ ನಟ, ಅಪಾರ ಅಭಿಮಾನಿ ಬಳಗ, ದೊಡ್ಡವರ ಕಾಂಟ್ಯಾಕ್ಟ್. ಈ ಯಾವುದೂ ಕರ್ತವ್ಯಕ್ಕೆ ಅಡ್ಡಿ ಬರಬಾರದು ಅಂತ ಪೊಲೀಸರು ತೆಗೆದುಕೊಂಡ ದಿಟ್ಟ ನಿರ್ಧಾರ ನಿಜಕ್ಕೂ ಎಂಥವರು ಮೆಚ್ಚುವಂತದ್ದೇ. ತನಿಖಾ ತಂಡಕ್ಕೆ ಅನೇಕರು ಸಲ್ಯೂಟ್ ಹೊಡಿತಾ ಇದ್ದಾರೆ. ಅಸಲಿಗೆ ರೀಲ್ ಸ್ಟಾರ್ ಸೊಕ್ಕನ್ನ ಇಳಿಸಿದ್ ಹೇಗೆ ಗೊತ್ತಾ? ನಮ್ಮ ರಿಯಲ್ ಸ್ಟಾರ್. ರೀಲ್ ಬಾಸ್ನ ಬಂಧಿಸಿದ್ ಹೇಗೆ ರಿಯಲ್ ಬಾಸ್? ಯಾವುದೇ ಮುಲಾಜಿಗೂ ಬೀಳದೆ ಮುನ್ನುಗ್ಗಿದ್ದು ಹೇಗೆ ಪೊಲೀಸರು? ಹೇಗಿತ್ತು 36 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆ? ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪೊಲೀಸ್ ಕಸ್ಟಡಿಯಲ್ಲಿ ಕರಗಿದ ಭೂಪತಿಯ ಗತ್ತು. ಕೊಲೆ ಕೇಸ್ನಲ್ಲಿ ಒಡೆಯ ವಿಲವಿಲ, ಫುಲ್ ಸೈಲೆಂಟು. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ಇದು ದರ್ಶನ್ ನಟನೆಗೆ ಸಿನಿಪ್ರಿಯರು, ಅಭಿಮಾನಿಗಳು ಕೊಟ್ಟಂತಹ ಬಿರುದು. ಅದಕ್ಕೆ ಕಾರಣ ದರ್ಶನ್ನ ನಟನೆ. ಸಿನಿಮಾಗಳಲ್ಲಿ ವಿಲನ್ಗಳನ್ನ ಹೊಡೆದುರುಳಿಸಿ ಹೀರೋ ಆಗಿ ಕಾಣಿಸಿಕೊಂಡ ಪರಿ, ಅಭಿಮಾನಿಗಳನ್ನ ರಂಜಿಸೋಕೆ ಕುಣಿದು ಕುಪ್ಪಳಿಸಿದ ನಡೆ, ಖಡಕ್ ಡೈಲಾಗ್ಸ್ಗಳಿಂದ ತನ್ನದೇ ವಿಭಿನ್ನ ಮ್ಯಾನರಿಸಂನಿಂದ ನಟ ವಿಶ್ವರೂಪ ಪ್ರದರ್ಶಿಸಿದ ದರ್ಶನ್ ತೆರೆ ಮೇಲೆ ಅಸಂಖ್ಯ ಅಭಿಮಾನಿಗಳ ಆರಾಧ್ಯ ದೈವನಾಗಿ ಕಾಣಿಸ್ಕೊಳ್ತಾ ಇದ್ರು. ದರ್ಶನ್ ನನ್ನ ಫೇವರಿಟ್, ದಚ್ಚು ನನ್ನ ಹೀರೋ, ಜೈ ಡಿ ಬಾಸ್ ಅಂತ ಕರೆಸ್ಕೊಳ್ತಾ ಇದ್ದರು. ದರ್ಶನ್ ಕಾಣಿಸ್ಕೊಂಡ್ರೆ ನೋಡೋಕೆ ಜನಸಾಗರ. ದರ್ಶನ್ ಸಿನಿಮಾ ಅಂದ್ರೆ ಅದೊಂದು ದೊಡ್ಡ ಹಬ್ಬ. ದರ್ಶನ್ನ ನೇರವಾಗಿ ನೋಡ್ಬೇಕು ಅಂತ ಹಪಹಪಿಸೋ ಮನಸ್ಸುಗಳಿಗೆ ಲೆಕ್ಕನೇ ಇಲ್ಲ. ಒಂದು ಸಲ ನೇರವಾಗಿ ಭೇಟಿಯಾಗಿ ಒಂದೇ ಒಂದು ಫೋಟೋ ತಗೋಬಿಟ್ರೆ ಸಾಕು. ಅದನ್ನ ಫ್ರೇಮ್ ಹಾಕಿ ಮನೆಯಲ್ಲಿ ಹಾಕೋದಷ್ಟೇ ಅಲ್ಲ, ಮನದಲ್ಲಿ ಹಂಗೆ ಹಚ್ಚುತ್ಕೊಳ್ಳೋ ಅಭಿಮಾನಿಗಳು ಅಸಂಖ್ಯ. ದರ್ಶನ್ ಅನ್ನೋದು ಹೆಸರು ಮಾತ್ರ ಅಲ್ಲ, ಆ ಹೆಸರನ್ನ ಬ್ರ್ಯಾಂಡ್ ಮಾಡಿದ್ರು ಅಭಿಮಾನಿಗಳು. ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೇರಿದ ಮೇಲೆ, ಕೋಟ್ಯಾಂತರ ಮಂದಿಯ ಪ್ರೀತಿ ಗೌರವ ಗಳಿಸಿದ ಮೇಲೆ ಅವರೆಲ್ಲರಿಗೂ ಮಾದರಿಯಾಗುವಂತೆ ಜೀವನ ಮಾಡಬೇಕಾಗುತ್ತೆ. ಕಾರಣ ಇಷ್ಟಪಡೋರು ಹಿಂಬಾಲಿಸೋಕೆ ಶುರು ಮಾಡ್ತಾರೆ. ತೆರೆ ಮೇಲೆ ಹೀರೋ ಆಗಿದ್ರೆ ಸಾಲಲ್ಲ, ತೆರೆ ಹಿಂದೆ ಸಾರ್ವಜನಿಕ ಜೀವನದಲ್ಲೂ ಕೂಡ ಅದೇ ಗುಣಗಳನ್ನ ಮುಂದುವರಿಸಬೇಕಾಗುತ್ತೆ. ಇವತ್ತು ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಧರಾಗಿದ್ದಾರೆ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅದನ್ನ ಕೋರ್ಟ್ ಹೇಳುತ್ತೆ. ಆದ್ರೆ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ, ಸಿಕ್ಕಂತಹ ಸಾಕ್ಷಿಗಳು ದರ್ಶನ್ನ ಕೊಲೆ ಆರೋಪಿಯನ್ನಾಗಿ ಮಾಡಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಭೂಪತಿಯ ಗತ್ತು ಕರಗಿ ಹೋಗಿದೆ. ಕೊಲೆ ಕೇಸ್ನಲ್ಲಿ ಸಿಲುಕಿ ಒದ್ದಾಡ್ತಾ ಇರೋ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಹೌದು, ಸದ್ಯ ದರ್ಶನ್ ಮೇಲೆ ಬಂದಿರುವ ಆರೋಪಗಳ ಪ್ರಕಾರ ರೇಣುಕಾಸ್ವಾಮಿ ಮೇಲೆ ವಿರಾಟ ರೂಪ ಪ್ರದರ್ಶನ ಮಾಡಿದ ದರ್ಶನ್ ತನಿಖೆ ಟೈಮಲ್ಲಿ ಸಾಫ್ಟ್ ಆಗಿದ್ದಾರಂತೆ. ಸ್ಥಳ ಮಹಜರು ಪ್ರಕ್ರಿಯೆ, ಸಾಲು ಸಾಲು ಪ್ರಶ್ನೆಗಳು ದರ್ಶನ್ ಮನಸ್ಥಿತಿಯನ್ನೇ ಬದಲಾಗಿಸಿದ್ಯಂತೆ. ಪರಿಚಯಸ್ಥ ಅಧಿಕಾರಿಗಳ ಮುಂದೆ ತಪ್ಪಾಗೋಯ್ತು ಸಾರ್, ಉಗ್ರಲ್ ಹೋಗೋದಕ್ಕೆ ಕೊಡ್ಲಿ ತಗಂಡೆ ಅಂತ ಪಶ್ಚಾತ್ತಾಪದ ಮಾತುಗಳನ್ನಾಡ್ತಾ ಇದ್ದಾರಂತೆ. ಅದಕ್ಕೆ ಕಾರಣ ತನ್ನೊಂದಿಗೆ ಸಹಚರರ ಜೀವನವೂ ಹಾಳಾಯಿತು ಅನ್ನೋ ಕೊರಗು, ಭವಿಷ್ಯದಲ್ಲಿ ಅಭಿಮಾನಿಗಳು ಹಾಗೂ ಸಿನಿಗಣ್ಯರನ್ನ ಎದುರಿಸಬೇಕಲ್ಲ ಅನ್ನೋ ಟೆನ್ಷನ್ನು. ಎಲ್ಲದಕ್ಕೂ ಕಾರಣ ಅಂದು ಆದಂತಹ ಆ ಅಚಾತುರ್ಯ. ಏನೋ ಮಾಡಕ್ ಹೋಗಿ ಅಚಾತುರ್ಯ ಆಗ್ಬಿಡ್ತು, ಏನೋ ಮಾಡಕ್ ಹೋಗಿ ಪ್ರಾಣ ಪಕ್ಷಿಯೇ ಹಾರ್ ಹೋಗ್ಬಿಡ್ತು. ಆದ್ರೆ ದರ್ಶನ್ ಇಂಥದ್ದೊಂದು ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಸಾಕ್ಷಿಗಳನ್ನ ಕಲೆ ಹಾಕಿ ತಪ್ಪು ಯಾರೇ ಮಾಡಿದ್ರು ತಪ್ಪೆ, ಕಾನೂನಿನ ಮುಂದೆ ಎಲ್ರೂ ಒಂದೇ ಅಂತ ಕೋಳ ತೊಡಿಸಿದ ಆ ರಿಯಲ್ ಹೀರೋಗಳ ಬಗ್ಗೆ ಮೆಚ್ಚುಗೆಯ ಚರ್ಚೆ ಶುರುವಾಗಿದೆ. ರಿಯಲ್ ಸಿಂಗಂ ಗರ್ಜನೆ, ಖೆಡ್ಡಾಕೆ ಐರಾವತ. ಇದು ಇಬ್ಬರು ಖಡಕ್ ಅಧಿಕಾರಿಗಳ ನೈಜ ಕಥೆ. ಅಧಿಕಾರಿಗಳ ಎದೆಗಾರಿಕೆ ಯಾವುದೇ ಸಿನಿಮಾಗೂ ಕಡಿಮೆ ಇಲ್ಲ. ಆಪರೇಷನ್ 36 ಸೂಪರ್ ಕಾಪ್ಸ್ ಸೂಪರ್ ಸ್ಟೋರಿ. ಎಸ್, ಇದು ರಿಯಲ್ ಸಿಂಗಂನ ಕಥನ. ಇಬ್ಬರು ಖಡಕ್ ಅಧಿಕಾರಿಗಳ ನೈಜ ಕಥನ. ಅಧಿಕಾರಿಗಳ ಎದೆಗಾರಿಕೆಗೆ ನಿಜಕ್ಕೂ ಯಾವುದೇ ಸಿನಿಮಾಗೂ ಅದು ಕಡಿಮೆ ಇರಲಿಲ್ಲ. ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್, ಎಸಿಪಿ ಚಂದನ್ ಹಾಗೂ ಇವರ ಟೀಮ್ಗೆ ನಿಜಕ್ಕೂ ಬಿಗ್ ಸಲ್ಯೂಟ್ ಹೊಡಿಲೇಬೇಕು. ಆ ಖಡಕ್ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೂ ಜಗ್ಗದೆ ಬಗ್ಗದೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಲಿಂಕ್ ಇರುವ ಪ್ರತಿಯೊಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ ಕೋರ್ಟ್ನ ಕಟಕಟಿಯಲ್ಲಿ ನಿಲ್ಲಿಸಿದ್ದಾರೆ. ಅದರಲ್ಲೂ ದರ್ಶನ್ನಂತಹ ಬಿಗ್ ಸೆಲೆಬ್ರಿಟಿಯನ್ನ ನೇರವಾಗಿ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಅದರ ಹಿಂದೆ ಆ ಖಡಕ್ ಅಧಿಕಾರಿಗಳು ಇನ್ನೆಷ್ಟು ಸ್ಟ್ರಾಂಗ್ ಆಗಿ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿರ್ಬೇಕು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ದರ್ಶನ್ ಬಂಡವಾಳ ಬಿಚ್ಚುಟ ದಿಟ್ಟ ಪೊಲೀಸರಿಗೆ ಅನೇಕರು ಶಿಳ್ಳೆ ಚಪ್ಪಾಳೆ ಹೊಡಿತಿದ್ದಾರೆ. ಅದು 36 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆ.
ಮಿಷನ್ 36 ದರ್ಶನ್ಗೆ ಖೆಡ್ಡ ಆಪರೇಷನ್. ಒಂದು ಭೀಕರ ಕೊಲೆ, 21 ಪಾತ್ರಧಾರಿಗಳು, ಮಿಸ್ಸಿಂಗ್ ಲಿಂಕ್ಗಳು ಕನೆಕ್ಟ್ ಆಗಿದ್ದ ಹೇಗೆ? ದರ್ಶನ್ ಸಮಾಜದಲ್ಲಿ ಓರ್ವ ಗಣ್ಯ ವ್ಯಕ್ತಿ, ಸಿನಿಮಾ ನಾಯಕ. ಒಂದು ಕೊಲೆ ಕೇಸ್ನಲ್ಲಿ ಸರೆಂಡರ್ ಆದವರು. ದರ್ಶನ್ ಹೆಸರು ಬಾಯ್ ಬಿಟ್ಟಾಕ್ಷಣ ಏಕಾಏಕಿ ದರ್ಶನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬರೋಕ್ಕಾಗಲ್ಲ. ಕೊನೆಗೆ ದರ್ಶನ್ ತಪ್ಪಿಲ್ಲ ಅಂತ ಗೊತ್ತಾದ್ರೆ ಸಾರಿ ಸರ್, ರಾಂಗ್ ಇನ್ಫಾರ್ಮೇಶನ್, ಮಿಸ್ಟೇಕ್ ಆಯ್ತು ಅಂತ ಸಿಂಪಲ್ ಆಗಿ ಹೇಳಕ್ಕೂ ಆಗಲ್ಲ. ಪೂರಕವಾದ ಸಾಕ್ಷಿಗಳು ಬೇಕು. ಸಿಕ್ಕಂತಹ ಸಾಕ್ಷಿಗಳು ಬಲವಾಗಿರ್ಬೇಕು. ಆಗ ಮಾತ್ರ ಹೆಜ್ಜೆ ಮುಂದಿಡಕ್ಕಾಗತ್ತೆ. ಅದಕ್ಕಾಗಿ ಸೂಪರ್ ಕಾಪ್ಸ್ ಆಪರೇಷನ್ 36 ಶುರು ಮಾಡಿದ್ರು. ಅಂದ್ರೆ ಅದು 36 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆ. ಒಂದು ಭೀಕರ ಕೊಲೆಯಲ್ಲಿ ಪಾತ್ರಧಾರಿಗಳಾಗಿದ್ದ 21 ಮಂದಿಯನ್ನ ಕಂಡು ಹಿಡಿದು ಸೂತ್ರಧಾರನ ಬಳಿ ನೇರವಾಗಿ ಹೋಗಿದ್ರು ಡಿಸಿಪಿ ಗಿರೀಶ್, ಎಸಿಪಿ ಚಂದನ್ ಅಂಡ್ ಟೀಮ್. ಹಾಗಾದ್ರೆ ಹೇಗಿತ್ತು ಆ 36 ಗಂಟೆಗಳ ಕಾರ್ಯಾಚರಣೆ? ಮರ್ಡರ್ ಫೈಲ್ ಓಪನ್ ಮಾಡಿದವರಿಗೆ ದರ್ಶನ್ ಪಾತ್ರ ಪತ್ತೆಯಾಗಿದ್ದಾದ್ರೂ ಹೇಗೆ? ಆ ಬಗ್ಗೆ ಇಂಚಿಂಚು ಮಾಹಿತಿ ಕೊಡ್ತಾ ಹೋಗ್ತೀವಿ ನೋಡಿ. ಡೇ 1 ರೇಣುಕಾ ಶವ ಪತ್ತೆಯಾದ ದಿನ. ಮೊದಲ ದಿನವೇ ಪೊಲೀಸರಿಗೆ ಬಂದ ಅನುಮಾನ ಏನು? ಅದು ಶವ ಪತ್ತೆಯಾದ ದಿನ, ಅಂದ್ರೆ ಸೂಪರ್ ಕಾಪ್ ಸೂಪರ್ ಆಪರೇಷನ್ ನ ಮೊದಲ ದಿನ. ಜೂನ್ 9 ಭಾನುವಾರ ಬೆಳಗ್ಗೆ 8 ಗಂಟೆಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯ ಮೃತದೇಹ ಪತ್ತೆಯಾಗುತ್ತೆ. ಯಾರೋ ಕೊಲೆ ಮಾಡಿ ಬಾಡಿಯನ್ನ ಇಲ್ಲಿಗೆ ತಂದು ಹಾಕಿದ್ದಾರೆ ಅನ್ನೋ ಅನುಮಾನ ಪೊಲೀಸರಿಗೆ ಕಾಡುತ್ತೆ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ 2 ಸ್ಕಾರ್ಪಿಯೋಗಳ ಕಾರ್ಗಳ ಮೇಲೆ ಡೌಟ್ ಹೆಚ್ಚಾಗುತ್ತೆ. ಆಗ ಈ ಕೇಸ್ಗೆ ಡಿಸಿಪಿ ಗಿರೀಶ್ ಹಾಗೂ ಎಸಿಪಿ ಚಂದನ್ ಎಂಟ್ರಿ ಹಾಕ್ತಾರೆ. ಅಲ್ಲಿಂದ ತನಿಖೆಯ ವೇಗ ಹೆಚ್ಚುತ್ತೆ. ಒಂದೊಂದೇ ಮಿಸ್ಸಿಂಗ್ ಲಿಂಕ್ಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ. 2 ಸ್ಕಾರ್ಪಿಯೋದಲ್ಲಿ ಒಂದು ಕಪ್ಪು ಬಣ್ಣದ್ದು, ಮತ್ತೊಂದು ಬಿಳಿ ಬಣ್ಣದ್ದು. 2 ಸ್ಕಾರ್ಪಿಯೋ ಕಾರ್ಗಳ ಜಾಡು ಹಿಡಿಯೋಕೆ ಅಂತ ಕಸರತ್ತು ಶುರುವಾಗುತ್ತೆ. ಮೃತದೇಹ ಪತ್ತೆಯಾದ ಜಾಗದಿಂದ 4-5 ಕಿಲೋಮೀಟರ್ ವರೆಗಿನ ಸಿಸಿಟಿವಿಯನ್ನ ಚೆಕ್ ಮಾಡ್ತಾರೆ. ಆಗ ಸ್ಕಾರ್ಪಿಯೋ ಕಾರ್ಗಳು ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯ ಶೆಡ್ನ ಸುಳಿವು ಕೊಡುತ್ತೆ. ಆ ಸ್ಕಾರ್ಪಿಯೋಗಳು ಪ್ರದೋಷ್ ಹಾಗೂ ಪುನೀತ್ ಅನ್ನೋರಿಗೆ ಸೇರಿದ್ದು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ಇವರೇ ಕೊಲೆಗಾರರ ಕೇಸ್ ಅಲ್ಲಿಗೆ ಮುಗಿದು ಹೋಗ್ಬೋದಿತ್ತು. ಆದ್ರೆ ಪೊಲೀಸರಿಗೆ ಇನ್ನೂ ಏನೋ ಅನುಮಾನ. ಆದ್ರೆ ಯಾವುದು ಕೂಡ ಕನೆಕ್ಟ್ ಆಗ್ತಾ ಇಲ್ಲ. ಮತ್ತೆ ಲಿಂಕ್ ಮಿಸ್. ಡೇ 2 ಮೂವರು ಸರೆಂಡರ್. ಕೇಸ್ಗೆ ಟ್ವಿಸ್ಟ್. ಪೊಲೀಸರ ವಿಚಾರಣೆಗೆ ಸತ್ಯ ಕಕ್ಕಿದ ಶರಣಾಗತರು. ದರ್ಶನ್ ಹೆಸರು ಕೇಳಿ ಪೊಲೀಸರಿಗೂ ಶಾಕ್. ತಕ್ಷಣವೇ ಯಾವುದೇ ತೀರ್ಮಾನಕ್ಕೆ ಬಂದಿರಲಿಲ್ಲ ಪೊಲೀಸರು. ಶವ ಪತ್ತೆಯಾದ ಮೊದಲನೇ ದಿನ ಪೊಲೀಸರಿಗೆ ಏನೇನೋ ಅನುಮಾನಗಳು ಬಂದವು. ಆದ್ರೆ 2ನೇ ದಿನ ಅಂದ್ರೆ ಜೂನ್ 10 ಸೋಮವಾರ ಆ ಸ್ಕಾರ್ಪಿಯೋ ಮಾಲೀಕರ ಕಾಲ್ ಡೀಟೇಲ್ಸ್ ಪೊಲೀಸರಿಗೆ ಸಿಗುತ್ತೆ. ಪ್ರದೋಷ್ ಜೊತೆ ದರ್ಶನ್ ಆಪ್ತ ನಾಗ ಮಾತುಕತೆ ನಡೆಸಿರೋದು, ಪದೇ ಪದೇ ಕಾಲ್ ಮಾಡಿ ಮಾತಾಡಿರೋ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾರೆ. ಆದ್ರೆ ಸೋಮವಾರ ಮಧ್ಯಾಹ್ನ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಗುತ್ತೆ. ಪೊಲೀಸರ ಮುಂದೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ ಹಾಗೂ ನಿಖಿಲ್ ಶರಣಾಗಿದ್ರು. ಹಣಕಾಸು ವಿಚಾರಕ್ಕೆ ನಾವೇ ಕೊಲೆ ಮಾಡಿದೀವಿ ಅಂತ ತಪ್ಪೊಪ್ಕೊಂಡಿದ್ರು. ಸೂಪರ್ ಕಾಪ್ ಸೂಪರ್ ಆಪರೇಷನ್ ಡೇ 2 ಸೋಮವಾರ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ ಹಾಗೂ ನಿಖಿಲ್ ಶರಣಾಗತಿ. ಹಣಕಾಸು ವಿಚಾರಕ್ಕೆ ನಾವೇ ಕೊಲೆ ಮಾಡಿದ್ದು ಅಂತ ತಪ್ಪೊಪ್ಪಿಗೆ. ಪ್ರತ್ಯೇಕ ವಿಚಾರಣೆಯ ವೇಳೆ ಮೂವರಿಂದಲೂ ವಿಭಿನ್ನ ಹೇಳಿಕೆ. ಅನುಮಾನ ಬಂದು ಮೂವರ ಕಾಲ್ ಲಿಸ್ಟ್ ತೆಗೆಸಿದ ಪೊಲೀಸರು. ಕಾಲ್ ಲಿಸ್ಟ್ ನಲ್ಲಿ ಪ್ರದೋಷ್ ಹಾಗೂ ದರ್ಶನ್ ಆಪ್ತ ನಾಗನ ಜೊತೆ ಸಂಭಾಷಣೆ. ಪದೇ ಪದೇ ಮಾತಾಡಿದ್ದು ಮೂವರು ಆರೋಪಿಗಳು. ಪೊಲೀಸರ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಕಕ್ಕಿದ ಆರೋಪಿಗಳು. ಮರ್ಡರ್ ವೃತ್ತಾಂತ ಬಯಲು. ದರ್ಶನ್ ಪವಿತ್ರ ಹೆಸರು ಪ್ರಸ್ತಾಪ. ದರ್ಶನ್ ಹೆಸರು ಕೇಳಿ ಪೊಲೀಸರಿಗೆ ಶಾಕ್. ತಕ್ಷಣಕ್ಕೆ ತೀರ್ಮಾನಕ್ಕೆ ಬರದೆ ತನಿಖೆ ಮುಂದುವರಿಸಿದ ಖಾಕಿ ಟೀಮ್. ಯಾವಾಗ ದರ್ಶನ್ ಹೆಸರು ಈ ಕೇಸಲ್ಲಿ ಕೇಳಿ ಬಂತೋ, ಪವಿತ್ರ ಹೆಸರು ಕೂಡ ಹೊರಗೆ ಬಂತೋ, ಮರ್ಡರ್ ಆಗಿದ್ದ ಹೇಗೆ, ಇದರ ಕಥೆ ಏನು ಅನ್ನೋದು ಪೊಲೀಸರ ಕಿವಿಗೆ ಬಿತ್ತೋ, ಪೊಲೀಸರು ಅಲರ್ಟ್ ಆದ್ರು. ಯಾವುದೇ ಕಾರಣಕ್ಕೂ ತನಿಖೆಯ ದಿಕ್ಕು ತಪ್ಪಬಾರದು ಅಂತ ಖಡಕ್ ಆಗಿ ವಿಚಾರಣೆಯನ್ನ ಆರಂಭ ಮಾಡಿದ್ರು. ಯಾವಾಗ ದರ್ಶನ್ ಹಾಗೂ ಪವಿತ್ರ ಗೌಡ ಹೆಸರು ಹೊರಬಿತ್ತೋ, ಪೊಲೀಸರು ಈ ಕೇಸ್ನ ಇನ್ನಷ್ಟು ಆಳಕ್ಕೆ ಇಳಿತಾರೆ. ಸಾಕ್ಷ್ಯಾಧಾರಗಳೇ ಇಲ್ಲದೆ ಅರೆಸ್ಟ್ ಮಾಡೋದು ಸೂಕ್ತವಲ್ಲ ಅಂತ ಅಸಲಿ ಭೇಟಿಗೆ ಇಳಿತಾರೆ. ದರ್ಶನ್ ಪಾತ್ರ ಪತ್ತೆಯಾದ್ರೂ ಆತುರ ಪಡ್ಲಿಲ್ಲ ಪೊಲೀಸರು. ತನಿಖೆಯ ಇನ್ನಷ್ಟು ಆಳಕ್ಕೆ ಇಳಿದಿತ್ತು ಡಿಸಿಪಿ ಗಿರೀಶ್ ಅಂಡ್ ಟೀಮ್. ಇದು ಸಾಮಾನ್ಯವಾದ ಕೇಸ್ ಅಲ್ಲ ಅನ್ನೋ ಪೊಲೀಸರ ಅನುಮಾನ ನಿಜವಾಗಿತ್ತು. ಹಾಗಾಗಿ ತಕ್ಷಣಕ್ಕೆ ದರ್ಶನ್ ಅರೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲಕ್ಕೆ ಬಿದ್ದಿದ್ರು ಪೊಲೀಸರು. ಆದ್ರೆ ದರ್ಶನ್ನ ಟಚ್ ಮಾಡಬೇಕು ಅಂದ್ರೆ ಇನ್ನಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಬೇಕೇ ಬೇಕು ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು. ಹಾಗಾಗಿ ತನಿಖೆಯ ಇನ್ನಷ್ಟು ಆಳಕ್ಕೆ ಇಳಿದಿತ್ತು ಡಿಸಿಪಿ ಗಿರೀಶ್ ಅಂಡ್ ಟೀಮ್. ಆಗ ಶುರುವಾಗಿದೆ ನೋಡಿ ಅಸಲಿ ಪೊಲೀಸ್ ಬೇಟೆ. ಪ್ರದೋಷ್, ನಾಗ, ದೀಪಕ್ ಈ ಮೂವರ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ರು.
ಟವರ್ ಲೊಕೇಶನ್ ಆಧರಿಸಿ ಮೂವರ ಚಲನವಲನ ಪತ್ತೆ ಮಾಡಿದ್ರು. ಸೋಮವಾರ ರಾತ್ರಿ ಅಂದ್ರೆ ಜೂನ್ 10ರ ರಾತ್ರಿ ಫೀಲ್ಡ್ಗಿಳಿದ ಪೊಲೀಸರು ಬಿಡದಿ ಬಳಿಯ ಮೈಸೂರು ಟೋಲ್ ಹತ್ರ ಮೂವರನ್ನ ಸೆರೆ ಹಿಡಿತಾರೆ. ಸೂಪರ್ ಆಪರೇಷನ್ ಡೇ 2 ಸೋಮವಾರ ರಾತ್ರಿ ಪ್ರದೋಷ್, ನಾಗಾ, ದೀಪಕ್ ಮೂವರನ್ನ ಬಂಧಿಸಲಾಗುತ್ತೆ. ಬಿಡದಿ ಬಳಿಯ ಮೈಸೂರು ಟೋಲ್ ಹತ್ರ ಸೆರೆ ಹಿಡಿಯಲಾಗುತ್ತೆ. ದರ್ಶನ್, ಪವಿತ್ರ ಗೌಡ ಹೆಸರನ್ನ ಈ ವೇಳೆ ಮೂವರು ಬಾಯ್ಬಿಡ್ತಾರೆ. ಮರ್ಡರ್ಗೆ ದರ್ಶನ್ ಲಿಂಕು ಸಾಬೀತಾಗುತ್ತೆ. ಮೇಲಧಿಕಾರಿಗಳಿಗೆ ವಿಷಯವನ್ನ ಡಿಸಿಪಿ ಗಿರೀಶ್ ಮುಟ್ಟಿಸ್ತಾರೆ. ಸರ್ಕಾರದ ಮಟ್ಟದಲ್ಲೂ ಮುಲಾಜಿಲ್ಲದೆ ಕ್ರಮಕ್ಕೆ ಸೂಚನೆಯನ್ನ ಕೊಡಲಾಗುತ್ತೆ. ಮಂಗಳವಾರ ನಸುಕಿನ ವೇಳೆಯಲ್ಲೇ ಆಪರೇಷನ್ ದರ್ಶನ್ ಟೇಕ್ ಆಫ್ ಆಗುತ್ತೆ. ಎಲ್ಲಾ ಸಾಕ್ಷಿಗಳು ಸಿಕ್ಕಾಯ್ತು ಅಂತ ದರ್ಶನ್ ಅರೆಸ್ಟ್ ಮಾಡೋಕೆ ಬೆಂಗಳೂರಿನಿಂದ ಮೈಸೂರಿಗೆ ಪೊಲೀಸರ ಟೀಮ್ ಹೋಯಿತು. ಅಲ್ಲಿ ದರ್ಶನ್ ಬಚಾವ್ ಮಾಡುವ ಪ್ರಯತ್ನವನ್ನ ರಾಜಕಾರಣಿಗಳು ಮಾಡಿದ್ರು ಅನ್ನೋ ಮಾತುಗಳು ಕೇಳಿಬಂದಿದೆ. ಮೈಸೂರಲ್ಲಿ ದರ್ಶನ್ಗೆ ಹೆಡೆಮುರಿ ಕಟ್ಟಿದ ಪೊಲೀಸ್ ಅಧಿಕಾರಿಗಳು, ಎಸಿಪಿ ಚಂದನ್, ಭರತ್ ರೆಡ್ಡಿ, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಟೀಮ್. ದರ್ಶನ್ ರಕ್ಷಣೆಗೆ ಮುಂದಾಗಿದ್ರ ಆ ಇಬ್ಬರು ರಾಜಕಾರಣಿಗಳು ಯಾವುದಕ್ಕೂ ಕೇರ್ ಮಾಡದೆ ಕರ್ತವ್ಯ ನಿರ್ವಹಿಸಿದ ಪೊಲೀಸರು. ಎಲ್ಲಿದ್ದಾರೆ ಚಿನ್ನ ನಿಮ್ ಬಾಸು ಅಂತ ಪೊಲೀಸರು ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿದ ತಕ್ಷಣ ದರ್ಶನ್ ಆಪ್ತ ನಾಗ ತಂಡ ಹೊಡೆದಿದ್ದ. ಶೂಟಿಂಗ್ ಅಂತ ಬಾಸು ಮೈಸೂರಲ್ಲಿದ್ದಾರೆ, ರಾಡಿಸನ್ ಬ್ಲೂ ಹೋಟೆಲ್ ಅಲ್ಲಿದ್ದಾರೆ ಅಂತ ಡೀಟೇಲ್ಸ್ ಅನ್ನ ಹೇಳಿದ. ದರ್ಶನ್ಗೆ ಹೆಡೆಮುರಿ ಕಟ್ಟೋಕೆ ಪೊಲೀಸ್ ಅಧಿಕಾರಿಗಳು ಹೊರಡ್ತಾರೆ. ಎಸಿಪಿ ಚಂದನ್, ಭರತ್ ರೆಡ್ಡಿ, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಟೀಮ್ ಮಂಗಳವಾರ ಬೆಳಗ್ಗೆ 6ಕ್ಕೆ ಮೈಸೂರು ತಲುಪುತ್ತೆ. ಬೆಳಗ್ಗೆ 6:30ಕ್ಕೆ ಹೋಟೆಲ್ ಹೊರಗೆ ಬಂದ ದರ್ಶನ್ ಸಮೀಪದಲ್ಲೇ ಇದ್ದ ಜಿಮ್ಗೆ ಹೋಗ್ತಾರೆ. ದರ್ಶನ್ ಇಬ್ಬರು ಪೇದೆಗಳು ಹಿಂಬಾಲಿಸ್ತಾರೆ. 8:30ಕ್ಕೆ ಜಿಮ್ನಿಂದ ಹೋಟೆಲ್ ರೂಮ್ಗೆ ವಾಪಸ್ ಬರ್ತಾರೆ. ಅಷ್ಟರಲ್ಲಾಗಲೇ ದರ್ಶನ್ಗೆ ಆಪ್ತರು ಅರೆಸ್ಟ್ ಆಗಿದ್ದ ವಿಚಾರ ಗೊತ್ತಾಗಿತ್ತು ಅಂತ ಅನ್ಸುತ್ತೆ. ಸೂಪರ್ ಆಪರೇಷನ್ ಡೇ 3 ಮಂಗಳವಾರ ಆಪ್ತರು ಪೊಲೀಸ್ ಬಲೆಗೆ ಬಿದ್ದಂತಹ ವಿಚಾರ ಅದಾಗ್ಲೇ ದರ್ಶನ್ಗೆ ಗೊತ್ತಿತ್ತ. ಅದಾಗ್ಲೇ ದರ್ಶನ್ ರಕ್ಷಣೆಗೆ ಇಬ್ಬರು ರಾಜಕಾರಣಿಗಳು ಮುಂದಾಗಿದ್ರು ಅಂತ ಹೇಳಲಾಗತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪದೇ ಪದೇ ಫೋನ್ ಕಾಲ್ ಬರ್ತಾನೆ ಇದ್ವು. ಯಾವುದಕ್ಕೂ ಕೇರ್ ಮಾಡದೆ ಕರ್ತವ್ಯವನ್ನ ಮೊದಲು ಅನ್ನುವಂತಹ ಸಿದ್ಧಾಂತದ ಜೊತೆಗೆ ಡಿಸಿಪಿ ತೀರ್ಮಾನಕ್ಕೆ ಬಂದಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಅರೆಸ್ಟ್ ಮಾಡೋಕೆ ಪೊಲೀಸರು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ದರ್ಶನ್ನ ಈ ವಿಚಾರದಲ್ಲಿ ಪಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಇಬ್ಬರು ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳಿಗೆ ಪದೇ ಪದೇ ಫೋನ್ ಮಾಡಿದ್ದಾರೆ. ಎಷ್ಟೋ ಬಾರಿ ರಾಜಕಾರಣಿಗಳು ಹೇಳಿದ ಮಾತಿಗೆ ತಲೆಯಾಡಿಸಬೇಕಾದ ಅನಿವಾರ್ಯತೆಯಲ್ಲಿ ಅಧಿಕಾರಿಗಳು ಇರ್ತಾರೆ. ಆದ್ರೆ ಈ ತನಿಖಾ ತಂಡ ಮಾತ್ರ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಲಿಲ್ಲ. ಯಾವುದಕ್ಕೂ ಕೇರ್ ಮಾಡದೆ ಕರ್ತವ್ಯವೇ ಮೊದಲು ಅನ್ನೋ ತೀರ್ಮಾನಕ್ಕೆ ಬಂದು ದರ್ಶನ್ ಅರೆಸ್ಟ್ ಮಾಡೋಕೆ ಸಿದ್ಧತೆ ನಡೆಸಿತ್ತು. ಪೊಲೀಸ್ ಅಧಿಕಾರಿಗಳ ಬದ್ಧತೆಗೆ ನಿಜಕ್ಕೂ ಸಲ್ಯೂಟ್ ಹೇಳಲೇಬೇಕು. ದರ್ಶನ್ ವಿರುದ್ಧ ಅತ್ಯಂತ ಬಲವಾದ ಸಾಕ್ಷಿಗಳು ಸಿಕ್ಕ ನಂತರವೇ ಪೊಲೀಸರು ನೇರವಾಗಿ ಮೈಸೂರಿಗೆ ಹೋಗಿತ್ತು. ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದು. ಈ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ಕಾರ್ಯಕ್ಷಮತೆಗೆ ಬಿಗ್ ಸಲ್ಯೂಟ್ ಅನ್ನ ಹೇಳಲೇಬೇಕು. ಯಾವ ಪ್ರಭಾವಕ್ಕೂ ಒಳಗಾಗದೆ ಅರೆಸ್ಟ್ ಮಾಡಿದ ಪೊಲೀಸ್ ಟೀಮ್. ಸೂಪರ್ ಕಾಪ್ಸ್ ದರ್ಶನ್ ಅರೆಸ್ಟ್ ಮಾಡಿದ ಹೇಗೆ? ಮೈಸೂರಿಗೆ ಹೋಗಿ ದರ್ಶನ್ ಜಿಮ್ಗೆ ಹೋಗಿ ಬರೋ ತನಕ ಫಾಲೋ ಮಾಡಿದ ಪೊಲೀಸ್ ಟೀಮ್ ದರ್ಶನ್ ರೂಮ್ಗೆ ಹಿಂದಿರುಗೋ ತನಕ ಕಾದು ಕೂತಿತ್ತು. ದರ್ಶನ್ ಹೋಟೆಲ್ ರೂಮ್ ಸೇರ್ಕೊಂಡ ಮೇಲೆ ಸೀದಾ ಹೋಗಿ ದರ್ಶನ್ ಮುಂದೆ ನಿಂತಿದ್ರು ಪೊಲೀಸರು. ಆಗ ದರ್ಶನ್ಗೆ ತಾನು ಲಾಕ್ ಆಗಿರೋದು ಅರಿವಾಗಿತ್ತು. ಸೂಪರ್ ಆಪರೇಷನ್ ಅರೆಸ್ಟ್ ಆದ ಕ್ಷಣ ಬೆಳಗ್ಗೆ 8:30ಕ್ಕೆ ಹೋಟೆಲ್ ರೂಮ್ನ ಬೆಲ್ ಮಾಡಿದ್ರು ಪೊಲೀಸರು. ಪೊಲೀಸರನ್ನ ಕಂಡು ದರ್ಶನ್ ಶಾಕ್ ಆಗಿದ್ದಾರೆ. ದರ್ಶನ್ ಬನ್ನಿ ಹೋಗೋಣ ಅಂತ ಪೊಲೀಸರು ಹೇಳಿದ್ರು. ಸ್ನಾನ ಮಾಡಿ ಬರ್ತೀನಿ ಅಂತ ದರ್ಶನ್ ಉತ್ತರ ಕೊಟ್ರಂತೆ. ವ್ಯವಸ್ಥೆ ಮಾಡ್ತೀವಿ ಬನ್ನಿ ಅಂತ ಪೊಲೀಸರು ಹೇಳಿದ್ರಂತೆ. ನನ್ನ ಕಾರ್ನಲ್ಲೇ ಬರ್ತೀನಿ ಅಂತ ದರ್ಶನ್ ಹೇಳಿದ್ರು. ಆಗಲ್ಲ ನಮ್ ಜೀಪಲ್ಲೇ ಬರುವಂತೆ ಪೊಲೀಸರು ತಾಕೀತನ್ನ ಮಾಡಿದ್ದಾರೆ. ಮರು ಮಾತಾಡದೆ ಪೊಲೀಸರ ಜೀಪನ್ನ ದರ್ಶನ್ ಹತ್ತಿದ್ರು ಅನ್ನೋದು ತಿಳಿದು ಬಂದಿದೆ. ಇತ್ತ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಅತ್ತ ಪವಿತ್ರ ಗೌಡ ಲಾಕ್ ಆಗ್ತಾರೆ. ಆಮೇಲೆ ಮೆಡಿಕಲ್ ಚೆಕ್ಅಪ್, ಕೋರ್ಟ್ ಕಸ್ಟಡಿ, ಸ್ಥಳ ಮಹಜರ್ ಹೀಗೆ ಎಲ್ಲಾ ಕೂಡ ಮುಂದುವರೆದಿದೆ. ತನಿಖೆ ನಡೀತಾ ಇದೆ. ರಾಜಕಾರಣಿಗಳು ಒತ್ತಡ ಹಾಕಿದ್ರು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಕೊಲೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಖಡಕ್ ಪೊಲೀಸ್ ಟೀಮ್ ಬಗ್ಗೆ ನಿಜಕ್ಕೂ ಸಲ್ಯೂಟ್ ಹೊಡಿಲೇಬೇಕು. 36 ಗಂಟೆಗಳ ಕಾರ್ಯಾಚರಣೆ ಸಕ್ಸಸ್ ಮಾಡಿದ ಡಿಸಿಪಿ ಗಿರೀಶ್ ನೇತೃತ್ವದ ತಂಡಕ್ಕೆ ಮೆಚ್ಚುಗೆಯ ಮಹಾಪೂರ ಹರಿದು ಬಂದಿದೆ. ನೋಡಿದ್ರಲ್ಲ ಸೂಪರ್ ಕಾಪ್ಗಳ ಸೂಪರ್ ಆಪರೇಷನ್ ಹೇಗಿತ್ತು ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.